ನಮ್ಮ ಜೊತೆಗೆ ಈಗ ಚಿಂತಕರು ವಾಗ್ಮಿ ಆಗಿರುವಂಥ ಚಕ್ರವರ್ತಿ ಸೂಲಿಬೇಲಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಅರುಣ್. ಬಹಳ ಖುಷಿ ಸಂಭ್ರಮವನ್ನು ಪಡಬೇಕಾಗಿರುವಂತಹ ಸಂದರ್ಭ ಇವತ್ತು ಇಡೀ ದೇಶದ ಜನತೆಗೆ. ಆದರೆ ಅದೆಷ್ಟು ಜನ ಸಂಭ್ರಮ ಪಡ್ತಾ ಇದ್ದಾರೋ, ಅದೆಷ್ಟು ಜನ ಒಳಗೊಳಗೆ ಸಂಕಟ ಪಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಸಂಭ್ರಮ ಅಂತೂ ನಾವಂತೂ ಪಡ್ತಾ ಇದ್ದೀವಿ. ಬಟ್ ಇದೊಂದು 50% ಸಂಭ್ರಮ. ಇವನಿಂದ ವಿಚಾರಗಳನ್ನು ಕಕ್ಕಿಸಿದಾಗ್ಲೇ ಇನ್ನಷ್ಟು ಸಂಭ್ರಮ ಪಡಬೇಕಾಗಿದೆ ಅಲ್ವಾ ಸರ್? ಒಂದೇನು ಅಂತಂದರೆ ಅರುಣ್, ವಿಚಾರಗಳು ಇವನೇನು ಹೇಳಬೇಕಾಗಿದೆಯೋ ಅದು ಸ್ಥೂಲವಾಗಿ ಗೊತ್ತಿರುವಂಥ ಸಂಗತಿಯೇ. ಏನಂತಂದರೆ 26/11 ಮಾಸ್ಟರ್ ಮೈಂಡ್ಗಳಲ್ಲಿ ಆತ ಒಬ್ಬನಾಗಿದ್ದ. ಅಫ್ಕೋರ್ಸ್ ಪಾಕಿಸ್ತಾನ ಅದನ್ನು ಟೋಟಲಿ ಪ್ಲ್ಯಾನ್ ಮಾಡಿದ್ದಂಥದ್ದು, ಪ್ಲ್ಯಾನ್ ಹ್ಯಾಚ್ ಮಾಡಿತ್ತು. ಆದರೆ ಈತ ಡೇವಿಡ್ ಹೆಡ್ಲಿಯೊಂದಿಗೆ ಸೇರಿಕೊಂಡು ಆ ಟೋಟಲ್ ಪ್ಲ್ಯಾನ್ನ ಒಂದು ಭಾಗವಾಗಿದ್ದ. ಇನ್ಫ್ಯಾಕ್ಟ್ ನನಗೆ ಅವತ್ತಿನ ದಿನಗಳ ಭಾರತವನ್ನು ನೆನಪಿಸ್ಕೊಂಡ್ರೆ ಭಯವಾಗುತ್ತೆ. ಯಾಕೆ ಅಂತಂದರೆ ಡೇವಿಡ್ ಹೆಡ್ಲಿ ಇವನದ್ದೇ ಒಂದು ಸಂಸ್ಥೆಯನ್ನು, ಅದು ಇಂಟರ್ನ್ಯಾಷನಲ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆಯನ್ನು ಭಾರತದಲ್ಲಿ ತೆರೆಯೋದಕ್ಕೆ ಇವನ್ ಸಪೋರ್ಟನ್ನು ತೆಗೆದುಕೊಂಡು ಇಲ್ಲಿದ್ದ. ಅನೇಕ ತಿಂಗಳುಗಳ ಕಾಲ ಇಲ್ಲಿ ಡೇವಿಡ್ ಹೆಡ್ಲಿ ರೆಕಿ ಮಾಡಲಿಕ್ಕೆ ಸಾಧ್ಯವಾಗಿತ್ತು. ಇನ್ನೂ ಆಶ್ಚರ್ಯದ ಸಂಗತಿ ಅಂತಂದರೆ ಆವತ್ತಿನ ಸರ್ಕಾರದ ಕೆಲವರು ಮತ್ತು ಇವತ್ತಿನ ಹಿಂದಿ ಫಿಲ್ಮ್ ಲ್ಯಾಂಡಿನ ಬಹುತೇಕರು ಅವನ ಜೊತೆ ಸಪೋರ್ಟಿಗೆ ನಿಂತಿದ್ರು ಅನ್ನುವಂಥ ಅನೇಕ ಸಂಗತಿಗಳು ಸ್ಥೂಲವಾಗಿ ಗೊತ್ತಿವೆ. ಈಗ ತಹವೂರ್ ರಾಣಾ ಬರೋದ್ರಿಂದ ಏನಾಗುತ್ತೆ ಅಂತಂದರೆ ಇವರ ಅನೇಕ ಜನರ ಸೀಕ್ರೆಟ್ಗಳು ಹೊರಬರಲಿಕ್ಕಿದೆಯಲ್ಲ. ಹೀಗಾಗಿ ನಾವು ಅನ್ಕೊಂಡಿರೋದು ಏನಿದೆಯೋ ಅದಕ್ಕಿಂತ ಹೆಚ್ಚಿನ ಅನೇಕ ಸಂಗತಿಗಳು ಹೊರಗೆ ಬರುತ್ತೆ. ತಹವೂರ್ ರಾಣಾ, ನಾನು ಯಾಕೆ ಇದನ್ನು ತುಂಬ ಗಂಭೀರವಾಗಿ ಹೇಳ್ತಿದ್ದೀನಿ ಅಂತಂದರೆ, ಈ ಹಿಂದೆ 26/11 ನಡೆದಾಗ ನರೇಂದ್ರ ಮೋದಿಯವರು ಆಗಿನ್ನೂ ಮುಖ್ಯಮಂತ್ರಿ ಆಗಿದ್ದರು ಗುಜರಾತಿಂದು. ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ನ ಕುರಿತಂತೆ ತುಂಬ ದೊಡ್ಡ ಚರ್ಚೆ ಆಗಿತ್ತು. ಅವ್ರು ಏನು ಹೇಳಿದ್ರು ಅಂತಂದರೆ, ಇದಕ್ಕೆ ಇವತ್ತಿನ ಆಳುವ ಸರ್ಕಾರದ ಒಳಗಿನಿಂದಲೇ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಅವತ್ತಿನ ಗುಜರಾತಿನ ಮುಖ್ಯಮಂತ್ರಿ ತುಂಬ ಗಂಭೀರವಾಗಿ ಆರೋಪ ಮಾಡಿದರು. ಆ ಆರೋಪದ ನಂತರ ಪಾಕಿಸ್ತಾನದಲ್ಲೂ ಕೂಡ ಚರ್ಚೆಯಾಗಿತ್ತು. ಭಾರತದಲ್ಲಿ 26/11 ಕುರಿತಂತೆ ಒಂದು ಡಿವಿಷನ್ ಉಂಟಾಗಿದೆ ಅಂತ. ಅವತ್ತು ನರೇಂದ್ರ ಮೋದಿ ಏನು ಹೇಳಿದ್ರು ಅದನ್ನು ಸಾಬೀತುಪಡಿಸುವಂಥ ಒಂದು ಅದ್ಭುತವಾಗಿರುವಂಥ ಅವಕಾಶ ಇವತ್ತು ಪಡ್ಕೊಂಡಿದ್ದಾರೆ. ಹೀಗಾಗಿ ಪಾಳೆಯದಲ್ಲಂತೂ ಖಂಡಿತವಾಗಿಯೂ ಸಂಭ್ರಮ ಇರಬೇಕು ಭಾರತೀಯ ಚಿಂತಕರ ಪಾಳೆಯದಲ್ಲಿ. ಆ ಸಂಭ್ರಮದ ಕಾರಣ ಏನು ಅಂತಂದರೆ, ಯಾರ್ಯಾರು ದೇಶಕ್ಕೆ ಮೋಸ ಮಾಡಿದ್ರೋ ಅವರೆಲ್ಲರ ಬಂಡವಾಳ ಬಯಲಿಗೆ ಬರುತ್ತೆ ಅನ್ನೋದು ಸಂತೋಷದ ಸಂಗತಿ ಅಂತ ನನ್ಗನ್ಸುತ್ತೆ ಅರುಣ್. ನನಗೆ ಬಹಳ ಕುತೂಹಲ ಇರೋದು, ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ ಇದೆಯೋ, ISI ಇನ್ವಾಲ್ವ್ಮೆಂಟ್ ಇದೆಯೋ ಅದು ಗೊತ್ತಿರುವಂಥ ವಿಚಾರ. ಅದರಲ್ಲಿ ಅವರು ಒಪ್ಕೊಳ್ಳೋದೂ ಇಲ್ಲ, ಅದನ್ನು ಬಿಡೋದೂ ಇಲ್ಲ. ಆಮೇಲೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳೋಕ್ಕಾಗೋದಿಲ್ಲ. ಆದರೆ ಈ ದೇಶದಲ್ಲೇ ಒಳಗಿದ್ದು ಅನ್ನ ತಿಂದು, ಇಲ್ಲಿ ನೀರು ಕುಡಿದು, ಇಲ್ಲಿಯ ಗಾಳಿಯನ್ನು ಸೇವನೆ ಮಾಡಿಕೊಂಡು ಈ ದೇಶಕ್ಕೆ ದ್ರೋಹವನ್ನು ಬಗೆದಿರುವಂಥವ್ರು ಇದ್ದಾರಲ್ಲ, ಅವರ ಹೆಸರುಗಳ ಆಚೆ ಬರುತ್ತಾ ಅನ್ನುವಂಥದ್ದು ನನಗೆ ಬಹಳ ಇದೆ. ಬಂದರೆ ಎಂಥ ಖುಷಿ ಪಡ್ತೀನಿ ಅಂತಂದರೆ ನಾನು, ಈ ಕಚಡಗಳೆಲ್ಲ ಆಚೆ ಹೆಸರು ಬರಬೇಕು ಅಂತ ಹೇಳಿ. ಅರುಣ್, ಒಂದು ಪುಸ್ತಕವನ್ನ RVS ಮಣಿ ಬರೆದ್ರು. ನಾನು ಆ ಪುಸ್ತಕ ತಗೊಂಡೇ ಬಂದಿದ್ದೀನಿ. ನನ್ಗೆ ಬಹಳ ಇಷ್ಟವಾಗಿರುವಂತ ಪುಸ್ತಕ ಇದು. RVS ಮಣಿ ಬರೆದಿರೋ ಪುಸ್ತಕ. ಬಹುಶಃ ನನಗನ್ಸುತ್ತೆ ಈ ದೇಶದ ಪ್ರತಿಯೊಬ್ಬರು ಓದಲೇಬೇಕಾಗಿರುವಂತ ಪುಸ್ತಕ. RVS ಮಣಿ ಈ ಪುಸ್ತಕದ ಆರಂಭದಲ್ಲೇ ಏನು ಬರೆದ್ರು ಅಂತಂದ್ರೆ, ಅವರು ಗೃಹ ಇಲಾಖೆಯ ಒಂದು ಪ್ರಮುಖವಾದ ಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಇನ್ವೆಸ್ಟಿಗೇಟಿಂಗ್ ಇದಕ್ಕೆ ಸಂಬಂಧಪಟ್ಟಂತ ಭಾಗದಲ್ಲಿ ಕೆಲಸ ಮಾಡ್ತಿದ್ದವರು. ಅವ್ರಿಗೊಂದಿನ ಸಮನ್ಸ್ ಬರುತ್ತೆ, ತುರ್ತಾಗಿ ನಮ್ಮ ಆಫೀಸಿಗೆ ಬರಬೇಕು ಅಂತ. ಅವತ್ತಿನ ಈ ದೇಶದ ಗೃಹ ಸಚಿವರು ಕಡೆಯಿಂದ ಬಂದಿರುವಂತದ್ದು. ಅವ್ರು ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿ ದಿಗ್ವಿಜಯ್ ಸಿಂಗ್ ಕೂತಿರ್ತಾರೆ, ಆನಂತರ ಹೇಮಂತ್ ಕರ್ಕರೆ ಮತ್ತೊಂದು ಕಡೆ ಕೂತಿರ್ತಾರೆ. ಅವರೆಲ್ಲರೂ ಸೇರ್ಕೊಂಡು ಈ ಹಿಂದೆ ಆಗಿರುವಂತ ಸಂಜೋತಾ ಬ್ಲಾಸ್ಟ್ಗಳಿರ್ಬೋದು, ಇವೆಲ್ಲವನ್ನೂ ಕೂಡ ಹಿಂದೂ ಟೆರರಿಸ್ಟ್ಗಳು ಅಂತ ಕರೆದು ಅವ್ರ ತಲೆ ಮೇಲೆ ಕೂರಿಸಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥಿತ ಷಡ್ಯಂತ್ರ ಅಲ್ಲಿ ಕೂತ್ಕೊಂಡು ನಡೆಸ್ತಾ ಇದ್ರು ಅಂತ ಹೇಳುವಂತ ಪ್ರಯತ್ನವನ್ನು ಉದ್ದಕ್ಕೂ ಮಾಡ್ತಾರೆ. ಮತ್ತು ಹೇಗೆ 26/11 ಆದಿಯಾಗಿ ಪ್ರತಿಯೊಂದನ್ನು ಕೂಡ ಹಿಂದೂ ಟೆರರಿಸಂ ಅಂತ ತೋರಿಸುವಂತ ಪ್ರಯತ್ನ ಮಾಡಿದ್ರು. ಅದರ ಬೆನ್ನ ಹಿಂದೆಯೇ ಹೇಗೆ ಪ್ರಜ್ಞಾ ಸಿಂಗ್ ಠಾಕೂರ್ನ, ಆನಂತರ ಈಗ ವಾಪಸ್ ಸೈನ್ಯಕ್ಕೆ ಹೋಗಿ ಸೇರಿಕೊಂಡಿರುವಂತ ಕರ್ನಲ್ ಪುರೋಹಿತರನ್ನ ಹೇಗೆ ಬೇಕಂತ ಸೇರಿಸಲಾಯಿತು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಬರೀತಾರೆ. ಇದರಲ್ಲಿ ಒಂದು 2-3 ಅಧ್ಯಾಯಗಳು 26/11 ಬಗ್ಗೆ ಇದೆ. ಈ 26/11 ಅಲ್ಲಿ ಅವ್ರು ಹೇಳ್ತಾರೆ, ಗೃಹ ಕಾರ್ಯದರ್ಶಿಯೊಬ್ಬರು, ಗೃಹ ಇಲಾಖೆಗೆ ಸಂಬಂಧಪಟ್ಟಂತ ಪ್ರಮುಖ ಒಬ್ಬ ವ್ಯಕ್ತಿಯೊಬ್ಬರು ತಾಜ್ ರೆಸಿಡೆನ್ಸಿ ಮೇಲೆ ಅಟ್ಯಾಕ್ ಆದಾಗ ಅದರ ಒಳಗಡೆನೇ ಇದ್ರು. ಅವರನ್ನು ಯಾಕೆ ಒಳಗಡೆ ಇದ್ದೀರಾ ಅಂತ ಆನಂತರ ವಿಚಾರಣೆಯಲ್ಲಿ ಕೇಳಿದಾಗ, ನಾನು ಪರ್ಸನಲ್ ಪಾರ್ಟಿಗೋಸ್ಕರ ಇದ್ದೆ ಅಂತ ಅವ್ರು ತಮಾಷೆ ಮಾಡ್ತಾ ಹೇಳ್ತಾರೆ. ಈ ದೇಶದ ಅಧಿಕಾರಿಗಳು ತಮ್ಮ ಪಾಕೆಟ್ನಿಂದ ದುಡ್ಡು ಖರ್ಚು ಮಾಡುವಂತ ರೂಢಿ ಇಟ್ಕೊಂಡಿಲ್ಲ. ಆದರೆ ಅವತ್ತಿನ ದಿನ ಮಾತ್ರ ಅವರು ಒಳಗಿದ್ದಿದ್ದು, ಅಲ್ಲಿಂದ ಮಾಹಿತಿ ಕೊಟ್ಟಿದ್ದು ಎಲ್ಲವೂ ಕೂಡ ಸ್ಪಷ್ಟವಾಗಿರುವಂತ ಸಂಗತಿ ಅಂತ ಗಂಭೀರವಾದ ಆರೋಪವನ್ನ ಹಿಂದೂ ಟೆರರ್ ಅನ್ನುವಂಥ ಪುಸ್ತಕದಲ್ಲಿ ಮಾಡ್ತಾರೆ. ಆದರೆ ಪ್ರಾಬ್ಲಮ್ ಏನು ಅಂತಂದ್ರೆ, ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನು ತೆಗೆಯೋದಕ್ಕೆ ನಾವು ಡೇವಿಡ್ ಹೆಡ್ಲಿಯನ್ನು ಕೂಡ ದೂರದಿಂದ ವಿಚಾರಣೆ ನಡೆಸಬೇಕಾಗಿ ಬಂದಿತ್ತು. ಆದರೆ ಈಗ ಯಾವ್ಯಾವ ಮಾಹಿತಿಯನ್ನ ಡೇವಿಡ್ ಹೆಡ್ಲಿ ಕೊಟ್ಟಿದ್ನೋ ಅದೇ ಮಾಹಿತಿಯನ್ನ ಈಗ ತಹವೂರ್ ರಾಣಾದ ಮೂಲಕ ಎಲ್ಲವನ್ನೂ ಬಾಯಿ ಬಿಡಿಸುವಂತ ಸಾಧ್ಯತೆಗಳು ನಮ್ಗೆ ಸಿಗ್ತಾ ಇರೋದು ಖಂಡಿತವಾಗಿಯೂ ನಾವು ಖುಷಿ ಪಡಬೇಕಾಗಿರೋ ಸಂಗತಿ. ಮತ್ತು ನೀವು ಹೇಳದಂತೆ ಯಾರ್ಯಾರು
ದೇಶದ ಒಳಗೆ ಇದ್ದು ಈ ದೇಶವನ್ನ ಅಸ್ಥಿರಗೊಳಿಸುವಂತ ಪ್ರಯತ್ನ ಮಾಡಿದ್ರೋ ಅವೆಲ್ಲವೂ ಕೂಡ ಹೊರಗೆ ಬರುತ್ತೆ. ನೀವು ಈ ಹಿಂದೂ ಟೆರರ್ ಓದ್ತಾ ಹೋದರೆ ಈ ತಹವೂರ್ ರಾಣಾ ಏನೇನು ಹೇಳ್ಬೋದು ಅನ್ನೋದು ನನಗಂತೂ ಯಾವ ಅನುಮಾನವೂ ಇಲ್ಲ, ಅಷ್ಟು ಚೆನ್ನಾಗಿ ಇದರಲ್ಲಿ ಬ್ರೀಫ್ ಮಾಡ್ತಾರೆ ಅವರು. ಆದರೆ ಈ ತಹವೂರ್ ರಾಣಾ ಬಂದ ನಂತರ ಅನೇಕರಿಗೆ ನಡುಕ ಶುರುವಾಗಿರೋದು ಬಹಳ ನಿಮಗೆ ಫೀಲ್ ಆಗುತ್ತೆ. ಇನ್ನೊಂದು ಒಂದಿನ ಎರಡು ದಿನ ಕಳೆದರೆ ಗೊತ್ತಾಗುತ್ತೆ ಇವರೆಲ್ಲರ ಪರಿಸ್ಥಿತಿ ಹೇಗಾಗುತ್ತೆ ಅಂತ. ಬಟ್ ಟ್ರಂಪ್ ಗೆದ್ದ ನಂತರ ಇಡೀ ಜಗತ್ತಿನ ಒಂದು ಹವಾ ಬದಲಾಗ್ತಾ ಇರೋದು, ಭಾರತದ ದಿಕ್ಕು ದೆಸೆಗಳು ಬದಲಾಗ್ತಾ ಇರೋದು ಬಹುಶಃ ಹೆಮ್ಮೆಯ ಸಂಗತಿ ಅಂತ ನನಗನ್ಸುತ್ತೆ.